ಯಾರು ನೀವು? ಸರ್ ನಿಮ್ಮ ಜೊತೆ 2 ನಿಮಿಷ ಮಾತಾಡ್ಬೋದಾ ಸರ್? ನನ್ನಿಂದ ಏನಾಗಬೇಕಿತ್ತು? ಸರ್ ನಾನೊಂದು ಲಿಟ್ರೇಚರ್ ಬಗ್ಗೆ ಬರಿತೀನಿ ಸರ್, ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಬೇಕಿತ್ತು ಸರ್. ಕೂತ್ಕೊಳ್ಳಿ. ಆ ಗಣಿನ ಅಕ್ರಮವಾಗಿ ಬಳಸ್ಕೊಂತ ಇದ್ರ ಅಥವಾ ತಮ್ಮ ಸ್ವಾರ್ಥಕ್ಕೋಸ್ಕರ ಜನರನ್ನ ಲೂಟಿ ಮಾಡ್ತಿದ್ರ, ಇಲ್ಲಾಂದ್ರೆ ಅವರನ್ನು ಗುಲಾಮರಾಗಿ ಬಳಸ್ಕೊಂತಿದ್ರ? ಏಯ್, ರಾಂಗ್ ಆ ಥರ ಎಲ್ಲ ಬರ್ಕೋಬೇಡ. ಮತ್ತೆ ಆ ಗಣಿ ಬರೀ ಚಿನ್ನದ ಗಣಿ ಅಲ್ಲ, ಅಲ್ಲಿಯೂ ಹಣದ ವ್ಯಾಮೋಹಕ್ಕೆ ಆ ಕಾರ್ಖಾನೆಗಳನ್ನು ತಮ್ಮ ವಶಕ್ಕೆ ತಗೋಬೇಕಂತ ಕಾಯ್ತಾ ಇದ್ದಾರೆ. ಆ ಘಟನೆ ನಡೆದಿರೋದು ನಿಜನಾ ಸುಳ್ಳ? ಅನ್ಸುತ್ತೆ. ಅಲ್ಲ, ನಿಜಾನೇ. ಏಯ್, 1956ರಿಂದ 1986ವರೆಗೂ ಒಂದು ದೊಡ್ಡ ಇತಿಹಾಸನೇ. ಇತಿಹಾಸನ? ಹಾಗಾದ್ರೆ ಅದನ್ನ ತಡೆಯಕ್ಕೆ ಯಾರು ಬರ್ಲಿಲ್ವಾ? ಬದ್ರಿ ತನ್ನ ದಂಧೆನ ಉಳಿಸ್ಕೊಳ್ಳೋಸ್ಕರ ಅಲ್ಲಲ್ಲಿ ಹುಡುಗನ ಇಟ್ಟಿದ್ದ. ಬದ್ರಿಯ ವ್ಯಾಪಾರ ಚೆನ್ನಾಗಿ ನಡೀತಿತ್ತು. ಆದರೆ ಈ ದಂಧೆಗೆ ಮುಖ್ಯ ಕಾರಣ ರಜಾಕ್. ಅವನ ಸೈನ್ಯ ತುಂಬ ಬಲಿಷ್ಠವಾದರೂ ಸಮೇತ ಅವನು ತನ್ನ ತಂದೆಯ ಆಸೆಯಂತೆ ಎಲ್ಲ ಸಾಮ್ರಾಜ್ಯವನ್ನು ನನ್ನ ವಶಪಡಿಸ್ಕೋಬೇಕಂತ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದಿದ್ದ. ಆದರೆ ಬದ್ರಿ ಚಿಕ್ಕ ಹುಡುಗನ್ನ ತನ್ನ ತಂದೆಯೊಳಗೆ ಬೆಳೆಸ್ಕೊಂಡು ಎಲ್ಲರನ್ನೂ ಎದುರಾಕೊಂಡು ದಂಧೆ ನಡೆಸ್ತಿದ್ದ. ಈ ವಿಷಯ ಗೊತ್ತಾಗಿ ರಜಾಕ್ ಬೇರೆ ಬೇರೆ ಊರುಗಳಿಂದ ಬಂಡೆಗಳನ್ನು ಕರೆಸಿ ಬದ್ರಿಗೆ ಈ ವಿಷಯ ತಿಳಿಯದೆ ಎಲ್ಲ ಟ್ರಕ್ಸ್ಗಳನ್ನ ಬಳ್ಳಾರಿಯಿಂದ ತಿಂಗಳದಾಳಿಗೆ ಬಳಸ್ತಾ ಇದ್ದ. ತೀರ ರಜಾಕ್ ಹೇಳಿದ ಹಾಗೆ ಎಲ್ಲ ಕಡೆ ಹುಡುಗನ ನಿಲ್ಲಿಸಿ ಕಾವಲನ್ನ ಕಾಯ್ತಾ ಇದ್ದ. ಮೈನ್ಸ್ ಕಡೆ ಎಲ್ಲ ಹುಡುಗರನ್ನ ನಿಲ್ಸು. ಬಾಯ್, ಯಾಕೆ ಬಾಯ್ ಇಷ್ಟೊಂದು ಅಲರ್ಟ್ ಮಾಡ್ತಿದ್ದೀರಾ? ಕೇವಲ ಒಬ್ನಿಗೋಸ್ಕರ ಯಾವ್ದಾದ್ರು ಬಳ್ಳಾರಿ ಟ್ರಕ್ಸ್ಗಳು ಬರ್ತಾ ಇದೆಯಾ ಬಾಯ್? ಹೇಳಿದಷ್ಟು ಮಾಡ್ರು. ರಜಾಕ್ ಮೈನ್ಸ್ ಮೇಲೆ ಒಂದು ಕಣ್ಣಿಡ ಕೇಳಿದ್ರು, ಯಾಕಂತ ಗೊತ್ತಿಲ್ಲ. ರಜಾಕ್ನ ಅಕ್ರಮ ಗಣಿಗಾರಿಕೆ ವಿಜಯ್ಗೆ ವಿಷಯ ಗೊತ್ತಾಗುತ್ತೆ. ಆ ವಿಷಯನ ತಿಳಿದು ಟ್ರಕ್ಗಳಲ್ಲಿ ವಿಜಯ್ನ ತಮ್ಮನ್ನ ಕರ್ಕೊಂಡು ಬರ್ತಾರೆ. ರಜಾಕ್ಗೆ ಒಪ್ಪಿಸ್ತಾನೆ. ತನ್ನ ತಂದೆಯ ನಂತರ ಸುಲ್ತಾನಪುರವನ್ನ ಆಳ್ತಾ ಇದ್ದ ರಜಾಕ್ ಅಕ್ರಮ ಗಣಿಗಾರಿಕೆಗೋಸ್ಕರ ಜನಗಳನ್ನ ತನ್ನ ಟ್ರಕ್ಗಳಲ್ಲಿ ತುಂಬಿಸಿಕೊಂಡು ಗುಲಾಮಗಿರಿ ಜನರಿಗೆ ಚಿತ್ರಹಿಂಸೆ ಕೊಡುತ್ತಿದ್ದ. ಮೈನ್ಸ್ ನಾರ್ತ್ ಗೇಟ್ ಸಂಪನ್ಮೂಲ ಖನಿಜಗಳನ್ನು ಹೊಂದಿದ್ದ ಈ ಒಂದು ಭೂಮಿ 1982ರಲ್ಲಿ ವಾಲಿ ಪ್ರಾಂತ್ಯವನ್ನು ಆಳ್ತಿದ್ದ ಹುಜೂರ್ ಜನಗಳನ್ನ ತನ್ನ ಅಕ್ರಮ ಗಣಿಗಾರಿಕೆಯಿಂದ ಸ್ಥಳೀನಗೊಳಿಸಿದ್ದ. ಆದರೆ ವಿಜಯ್ ತಮ್ಮನಿಗೆ ನಾನು ಬಂದಿರೋದು ಇಲ್ಲಿ ಅಂತಲೂ ಸಹ ಗೊತ್ತಿರಲಿಲ್ಲ. ನಾನು ಬಂದಿರೋದು ರಜಾಕಿನ ಅಂತ ಗೊತ್ತೇ ಇರಲಿಲ್ಲ.
ಅಶ್ವಿನಿ ಮತ್ತು ವಿಜಯ್ ನಡುವೆ ಬಿರುಕು ಉಂಟಾಯಿತು. ಇಷ್ಟು ಹೊತ್ತು ಕಾದರೂ ವಿಜಯ್ ಆ ಸ್ಥಳಕ್ಕೆ ಹೋಗ್ಲಿಲ್ಲ. ಬದಲಾಗಿ ಮತ್ತೆಂತ ಆಸೆ ಅವಳ ಇಲ್ಲ ನೆನಪಲ್ಲೇ ದಿನವಿಡೀ ಕಾಯ್ತಾ ಇದ್ದ. ನಿನ್ ಬಿಟ್ಟಿರಕ್ಕಾಗೋದಿಲ್ಲ. ತನ್ನ ತಮ್ಮನಿಗೋಸ್ಕರ ಆ ಜಾಗಕ್ಕೆ ವಿಜಯ್ ಹೋಗ್ಬೇಕಾಗಿತ್ತು. ಬರ್ತಾ ಇದ್ದಾನೆ, ಅಲರ್ಟ್ ಆಗಿ ಅವನಿಗೆ ಮನ್ಸೊಳಗೆ ಹೋಗಿ ಬಿಡ್ಬೇಡ್ರಿ. ಬಾಯ್ ಹುಡುಗರು, ನಾ ಎಲ್ಲ ಕಡೆ ನಿಲ್ತೀನಿ ಬಾಯ್. ಅವನು ಸಾಮಾನ್ಯದನಲ್ಲ. ಬಳ್ಳಾರಿ ಟ್ರಕ್ಸ್ಗಳು ಇಂಗಳದಾಳ್ ಮೈನ್ಸ್ಗೆ ಪೊಲೀಸ್ ಬಂದೋಬಸ್ತಿಂದ ಸೇರಿದ್ವು. ರಸಕ್ಕೆ ಹೇಳ್ಬಿಡು, ಎಲ್ಲ ಟ್ರಕ್ಗಳು ಬಂದಿವ ಅಂತ. अरे मैं अंदर आ रहा है, से छुड़ा ले तो ना फोन कर रहे थे. ಹಾಗಾದ್ರೆ ಆಮೇಲೆ ಏನಾಯ್ತು? ಬೆವರು ಸುರಿಸಿ ರಕ್ತ ಸುರಿಸಿ ಕಟ್ಟಿ ಸಾಮ್ರಾಜ್ಯನ ತಡೆಯೋಕ್ ಬಂದಿದೀಯಾ? ನಿನ್ನ ಹತ್ರ ಜಾಸ್ತಿ ದುಡ್ಡಿರ್ಬೋದು, ಹಾಗಂತ ದೂರಾಂಕಾರದಲ್ಲಿ ಮೆರಿಬೇಡ. ನಾಲಾಯಕ್, ಚುಪ್! ಈ ಮೈನ್ಸ್ ಅನ್ ಬಿಟ್ಟು ನೀನು ಹೇಗೆ ಹೋಗ್ತೀಯಾ ನಾನು ನೋಡ್ತೀನಿ. ಬೀರ ಅಮ್ಮ ಹೇಳ್ಕೊಟ್ ಪಾಠ ಧರ್ಮದ ಕಡೆ, ಅಪ್ಪ ಹೇಳ್ಕೊಟ್ ಪಾಠ ತ್ಯಾಗದ ಕಡೆ, ಆದ್ರೆ ಜೀವನ ಕಲಿಸಿದ ಪಾಠ ಮಾತ್ರ ದುಡ್ಡಿನ ಕಡೆ. ಏನ್ರ ನೋಡ್ತಿದ್ದೀರಾ? ಹೊಡಿಯೋ! ರಕ್ತ ಯಾವಾಗಾದ್ರೂ ನೋಡಿದೀಯೇನೋ? ಬೀರ, ಇಂಥ ತಗಡುಗಳಿಗೆ ನಾನ್ ಮುಟ್ಟಲ್ಲ. ಬೀರ, ನೀನೇ ನೋಡ್ಕೋ. ಕೊಡ್ತಿರೋ ಲಾಸ್ಟ್ ಲೆಟರ್ ಇದೇ ಇರಬೇಕು. ಇಷ್ಟು ದಿನ ಕೊಡ್ತಿದ್ದ ಲೆಟರಲ್ಲಿ ತುಂಬ ಖುಷಿ ಇರ್ತಿತ್ತು, ಅದ್ರ ಲೆಟರ್ನಲ್ಲಿ ತುಂಬ ನೋವಿದೆ. 7 ಜನ್ಮಕ್ಕೂ ನಿನ್ನನ್ನು ಬೇರೆಯವನಿಗೆ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದೆ, ಆದರೆ ಈ ಜನ್ಮದಲ್ಲೇ ನಿನ್ನನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ನಾನು ಪಟ್ಟಿರೋ ಕಷ್ಟಗಳಿಗೆ ನನಗೆ ಯಾವಾಗ ಉತ್ತರ ಸಿಗುತ್ತೋ ಆ ದಿನ ಜೋರಾಗಿ ಆಚರಿಸ್ತೀನಿ. ಇವತ್ತು ನನ್ನ ಟೈಮ್ ಖರಾಬ್ ಆಗಿರ್ಬೋದು, ಆದರೆ ಜೀವನ ಖರಾಬ್ ಆಗಿಲ್ಲ. ಬರ್ತೀನಿ, ಮತ್ತೆ ಬಂದೇ ಬರ್ತೀನಿ. ಇದಿನ್ನೂ ಮುನ್ನುಡಿ. ಕತೆ ತುಂಬಾ ಇದೆ. ಕಾದೋಡಿ ಬಂದೇ ಬರ್ತಾನೆ, ವಾಲಿ ರೂಪದಲ್ಲಿ.